ನಾನು ಬಸನಗೌಡ ಶಿವನಗೌಡ ತಿರ್ಲಾಪುರ ಅಂತ ಬ್ಯಾಹಟ್ಟಿ ವಿಲೇಜ್ ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆಯಿಂದ ಶಿರ್ಸಿಯಲ್ಲಿರೋ ನಿಸರ್ಗ ಆಸ್ಪತ್ರೆಗೆ ಬಂದಿರ್ತೇನೆ. ನನಗೆ ಯೂಟ್ಯೂಬ್ನಲ್ಲಿ ಜಿತೇಶ್ ಸರ್ ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ದೆ. ನಾನು ಆಯುರ್ವೇದ ಮತ್ತು ನ್ಯಾಚುರೋಪತಿ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೇನೆ ಅಂದಿದ್ರು. ನಮ್ಮ ಕಡೆ ನಾವು ಹುಬ್ಬಳ್ಳಿಯಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಮಾತ್ರ ತೊಗೊಳ್ಳೋದು ಗೊತ್ತಿತ್ತು. ನ್ಯಾಚುರೋಪತಿ ಅಂದರೆ ಏನಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಆಯುರ್ವೇದ ಆಯಿತು, ನ್ಯಾಚುರೋಪತಿ ಆಯಿತು, ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರು. ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಹೊಟ್ಟೆ ನೋವು ಹಾಗೂ ಅಲರ್ಜಿಯಿಂದ 15 ದಿವಸಕ್ಕೊಮ್ಮೆ 1 ತಿಂಗಳಿಗೊಮ್ಮೆ ಕೆಮ್ಮು ನೆಗಡಿ ಬಂದು ಜ್ವರ ಬರ್ತಾಯಿತ್ತು. ಅದನ್ನು ಕಂಪ್ಲೀಟ್ ಹೇಳಿದೆ ನಾನು. ಇಲ್ಲ, ಇಲ್ಲಿ ಬನ್ನಿ ಸರ್, ಬಂದಮೇಲೆ ನಿಮಗೆ ಟ್ರೀಟ್ಮೆಂಟ್ ಮಾಡ್ತೀವಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಜಿತೇಶ್ ಸರ್ ರೆಫರ್ ಮಾಡಿದರು. ಅದರ ಮುಖಾಂತರ ನಾನು ಒಬ್ಬನೇ ಬರೋದೇನಂತ ನಮ್ಮ ಅಂಕಲ್ನ ಲಿಂಗಪ್ಪ ಸಿದ್ನಾಳ್ ಅವ್ರನ್ನ ಮೊಣಕಾಲು ನೋವಿತ್ತು ಭಾಳ ಅಂದರೆ ಭಾಳ. ಅವ್ರಿಗೆ 89 ವರ್ಷ ವಯಸ್ಸು. ಅವ್ರನ್ನೂ ನನ್ನ ಜೊತೆ ಕರ್ಕೊಂಡು ಬಂದಿದ್ದೆ. ಆಮೇಲೆ ಬಂದು ಇವತ್ತಿಗೆ 10 ದಿವಸ ಆಯಿತು. ಡಿಸ್ಚಾರ್ಜ್ ಆಗಿದೆ ನಮ್ಮದು ಆಲ್ರೆಡಿ. ಬಟ್ ನಮ್ಮ ಅಂಕಲ್ಗೆ ಏನಾಗಿದೆ, ಮುಂಚೆ ಇಲ್ಲಿಗೆ ಬಂದಾಗ ಓಡಾಡೋಕ್ಕೆ ಭಾಳ ಅಂದರೆ ಭಾಳ ಕಷ್ಟಪಡ್ತಾಯಿದ್ರು. ಎದ್ದು ನಿಲ್ಲೋಕ್ಕೂ ಕಷ್ಟ ಆಗ್ತಾಯಿತ್ತು. ಬಟ್ ಅವ್ರಿಗೆ ಮೊಣಕಾಲಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಫಿಸಿಯೋಥೆರಪಿ ಟ್ರೀಟ್ಮೆಂಟಲ್ಲಿ ಡಾಕ್ಟರ್ ಕಮಲ್ ಅವರು, ಮತ್ತು ಆಯುರ್ವೇದ ಮತ್ತು ನ್ಯಾಚುರೋಪತಿಯಲ್ಲಿ ನಮ್ಮ ಡಾಕ್ಟರ್ ಜಿತೇಶ್ ಸರ್ ಮತ್ತು ಲಕ್ಷ್ಮಿ ಮೇಡಮ್ ಹಾಗೂ ಜೆಸಿಯಾ ಮೇಡಮ್, ಇವ್ರ 3 ಸಹಾಯದಿಂದ ಅವ್ರ ಅಂಕಲ್ ಇವಾಗ ಬಡಿಗೆ ಇಲ್ದಂಗೆ, ವಾಕರ್ ಇಲ್ದಂಗೆ ನಡೆದಾಡ್ತಾ ಇದ್ದಾರೆ. ಹಾಗೆ ನನಗೂ ಹೊಟ್ಟೆ ನೋವು ಪೂರ್ತಿ ಕಡಿಮೆ ಆಗಿದೆ. ಹಾಗೆ ಸ್ವಲ್ಪ ಜ್ವರ ಅಂತೂ ಕಂಪ್ಲೀಟ್ ಇಲ್ಲಿ ಬಂದ ಮೇಲೆ ಬಂದಿಲ್ಲ. ಇನ್ನು ಮುಂದೆ ಊರಿಗೆ ಹೋದ್ಮೇಲೆ ನೋಡಬೇಕು. ಇವಾಗ 1 ತಿಂಗಳದ್ದು ಟ್ಯಾಬ್ಲೆಟ್ಸ್ ಅದು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಆರೋಗ್ಯಕರವಾದ ವಾತಾವರಣ ಇದೆ ಆಸ್ಪತ್ರೆಯಲ್ಲಿ. ಆಮೇಲೆ ಎಲ್ಲ ಸಿಬ್ಬಂದಿಗಳು ತಮ್ಮ ಮನೆ ಸದಸ್ಯರಂತೆ ಟ್ರೀಟ್ ಮಾಡ್ತಾರೆ. ಆಮೇಲೆ ಊಟ, ವಸತಿ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ಭಾಳ ಅಂದರೆ ಭಾಳ ಚೆನ್ನಾಗಿಟ್ಟಿದ್ದಾರೆ. ಆದರೆ ನಾವು ಇವತ್ತು ಪೇಷಂಟ್ ಅಂತ ಇಲ್ಲಿ ಬಂದಿದ್ದೀವಿ ಅಂದರೆ ಅವರು ನಮ್ಮನ್ನು ಮನೆ ಸದಸ್ಯರಂತೆ ಅತಿಥಿ ಸತ್ಕಾರ ಭಾವನೆಯಿಂದ ನೋಡ್ಕೊಳ್ತಾರೆ. ಇಲ್ಲಿ ಯಾರಾದರೂ ಏನಾದರೂ ಬೇರೆ ರೀತಿ ಕಾಯಿಲೆಗಳಿದ್ದರೂ ಬರ್ಬೋದು. ಬಂದಾಗ ಜಿತೇಶ್ ಸರ್ ಹತ್ರ ಮೀಟಾಗಿ ಒಮ್ಮೆ. ಹಾಗೆ ಇಲ್ಲಿ BP ಆಯಿತು, ಶುಗರ್ ಆಯಿತು, ವೆಯ್ಟ್ ಲಾಸ್ಗೆ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇದೆ. ಹೆಚ್ಚು ಕಡಿಮೆ ವೆಯ್ಟ್ ಲಾಸ್ ಆಗೋರು ಅಂದರೆ ಹೆವಿ ವೆಯ್ಟ್ ಇದ್ದವರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅಡ್ಡ ಪರಿಣಾಮ ಎದುರಿಸೋಕ್ಕಿಂತ ಇಲ್ಲೇ ನೈಸರ್ಗಿಕವಾಗಿ ಚಿಕಿತ್ಸೆ ನೀಡ್ತಾರೆ. ಮಸಾಜ್ ರೂಪದಲ್ಲಿ ಆಯಿಲ್ ಮಸಾಜ್ ಇರ್ಬೋದು, ಉದ್ವರ್ತನ ಮಸಾಜ್ ಇರ್ಬೋದು, ಆಮೇಲೆ ಅಂಡರ್ ವಾಟರ್ ಮಸಾಜ್ ಇರ್ಬೋದು, ಸ್ಲಿಮ್ಮಿಂಗ್ ಸೋನಾ ಮಸಾಜ್ ಇರ್ಬೋದು. ಈ ರೀತಿ ಎಲ್ಲ ರೀತಿ ಬಾಡಿ ಮಸಾಜ್ಗಳು ಇಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಮಸಾಜ್ ಮಾಡೋ ಹುಡುಗರು ಸಹಿತ ಎಲ್ಲರೂ ತಮ್ಮ ಮನೆ ಸದಸ್ಯರನ್ನ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯೊಳಗೆ ಭಾವನಾತ್ಮಕವಾಗಿ ಒಂದು ಸರ್ವಿಸ್ ಕೊಡ್ತಾಯಿದ್ದಾರೆ. ಈ ರೀತಿ ಇರೋದರಿಂದ ಇಲ್ಲಿ ಎಲ್ಲರೂ ಬಂದು ಒಮ್ಮೆ ಸಂಪರ್ಕ ಮಾಡಿ ಆಮೇಲೆ ನಿಮಗೆ ಹೇಗೆ ರಿಸಲ್ಟ್ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ಇದು ಅನಂತರಾವ್ ಬೀಳ್ಗಿ ಸ್ಮಾರಕ ಅಂತ ಶಿರ್ಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನದಲ್ಲೇ ಹತ್ತಿರ ನಿಯರ್ 5 ರಸ್ತೆ ಪಕ್ಕದಲ್ಲೇ ಬರೋದು. ಒಮ್ಮೆ ಬಂದು ನೋಡಿ. ಹೆಚ್ಚು ಕಡಿಮೆ ಆದರೆ ಡಾಕ್ಟರ್ ಜಿತೇಶ್ ಸರ್ದು ನಿಸರ್ಗ ಚಿಕಿತ್ಸಾಲಯ ಅಂತ ಇನ್ಸ್ಟಾಗ್ರಾಮದಲ್ಲಿ ಅಕೌಂಟ್ ಇದೆ, ಸರ್ಚ್ ಮಾಡಿ, ಇಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಅವರು ಸರ್ ವೆರಿ ಬ್ಯುಸಿ ಇರ್ತಾರೆ. ಅಕಸ್ಮಾತ್ ರಿಸೆಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಡೈರೆಕ್ಟಾಗಿ ಮಾತಾಡಬೇಕಂದ್ರೂ ಕಾಲಾವಕಾಶ ಸಿಗುತ್ತೆ ನಿಮಗೆ. ಅವ್ರ ಸರ್ ಜೊತೆ ಮಾತಾಡಿಬಿಟ್ಟು ಹಾಸ್ಪಿಟ್ಲಿಗೆ ಬನ್ನಿ. 10 ದಿವಸದ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು ಇಲ್ಲಿ ಬಂದ ಮೇಲೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.